ಲೀನಿಯರ್ ಸ್ಟ್ರಕ್ಚರ್ ನರೇಶನ್ ಅಂದ್ರೆ ಏನು? ಇವಾಗ ನೀವು ಒಂದು ಸ್ಟೋರಿ ಹೇಳಕ್ ಹೊರಟಿದ್ದೀರಾ ಅಂದ್ರೆ ಫಸ್ಟ್ ಬಿಗಿನಿಂಗು, ಆಮೇಲೆ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ತೋರಿಸ್ತೀರಾ. ಈ ಮಧ್ಯದಲ್ಲಿ ಫಸ್ಟ್ ಎಕ್ಸ್ಪೋಸಿಷನ್, ಅದಾದ್ಮೇಲೆ ಕಾನ್ಫ್ಲಿಕ್ಟ್ ಏನಂತ ಹೇಳ್ತೀರಾ, ಅದಾದ್ಮೇಲೆ ಪ್ಲಾಟ್ ಎಂಟರ್ ಆಗ್ತೀರಾ, ಅದಾದ್ಮೇಲೆ ರೈಸಿಂಗ್ ಆಕ್ಷನ್ ಇಲ್ಲ ಫಾಲಿಂಗ್ ಆಕ್ಷನ್, ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ರೆಸಲ್ಯೂಷನ್ ಹೀಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಮುಕುಂದ ಮುರಾರಿ ಮೂವಿ ತಗೊಂಡಿದ್ದೀನಿ. ಫಸ್ಟ್ ನಾವು ಎಕ್ಸ್ಪೋಸಿಷನ್ ಅಲ್ಲಿ ಕ್ಯಾರೆಕ್ಟರ್ ತೋರಿಸ್ತೀವಿ. ಕ್ಯಾರೆಕ್ಟರ್ ಅಲ್ಲಿ ಈ ತರ ಮುಕುಂದ ಕ್ಯಾರೆಕ್ಟರ್ ಕಾನ್ಫ್ಲಿಕ್ಟ್, ಅವನಿಗೆ ಅವನ ಅಂಗಡಿ ಇರುತ್ತೆ, ಅದೇ ಒಂದು ಬಂಡವಾಳ ಅದು ಹಾಳಾಗ್ಬಿಡುತ್ತೆ, ಇದು ಕಾನ್ಫ್ಲಿಕ್ಟ್. ಈಗ ಅದಾದ್ಮೇಲೆ ಪ್ಲಾಟ್ ಎಂಟರ್ ಆಗ್ತೀವಿ. ಈಗ ಮತ್ತೆ ಅವನು ಇನ್ಶೂರೆನ್ಸ್ ಕಂಪ್ನಿಯಿಂದನೋ ಇಲ್ಲ ದೇವರಿಂದನೋ ಅವ್ನಿಗೆ ದುಡ್ಡು ಬೇಕೇ ಬೇಕು, ಮತ್ತೆ ಒಂದು ಜೀವನ ನಡಿಬೇಕು ಅಂದ್ರೆ, ಇದು ಪ್ಲಾಟರ್ ಒನ್. ಅದಾದ್ಮೇಲೆ ಬರೋದು ರೈಸಿಂಗ್ ಆಕ್ಷನ್ ಇಲ್ಲ ಫಾಲಿಂಗ್ ಆಕ್ಷನ್, ಅವ್ನ್ ಮತ್ತೆ ದುಡ್ಡು ಸಿಗಕ್ಕೆ ಅವನು ಹೋರಾಡದ್ನ ಅನ್ನೋದು. ಅದಾದ್ಮೇಲೆ ಬರೋದು ರೆಸಲ್ಯೂಷನ್. ರೆಸಲ್ಯೂಷನ್ ಅಲ್ಲಿ ಅವನ ಲೈಫ್ ಮತ್ತೆ ಏನಾಯ್ತು, ದುಡ್ಡು ಯಾರು ಕೊಟ್ರು, ದೇವ್ರ ಇಲ್ಲಾಂದ್ರೆ ಇನ್ಶೂರೆನ್ಸ್ ಕಂಪ್ನಿಯವರ, ಮತ್ತೆ ಅವ್ನ ಲೈಫ್ ಹೇಗೆ ಎಂಡ್ ಆಯ್ತು ಅನ್ನೋದು ರೆಸಲ್ಯೂಷನ್. ನೀವು ಒಂದು ಸ್ಟೋರಿನ ಹೇಳಕ್ ಕೊಟ್ಟಿದ್ರ ಅಂದ್ರೆ ಆಡಿಯನ್ಸ್ ಯಾವುದೇ ಕನ್ಫ್ಯೂಸ್ ಮಾಡದೆ ಕ್ಲಿಯರ್ ಕಟ್ ಆಗಿ ಯೂಸ್ ಮಾಡೋದೇ ಈ ಲೀನಿಯರ್ ಸ್ಟ್ರಕ್ಚರ್ ನರೇಷನ್ ನ. ಸೊ ಇದೇ ರೀತಿ ಫಿಲ್ಮ್ ಮೇಕಿಂಗ್ ಬೈ ತಿಳ್ಕೊಬೇಕು ಅಂತಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.